friends, today I will tell you most asked interview questions on C language. So let's start. So first one, what are the data types supported in C programming language? ಸೊ ನೀವು ಫಸ್ಟ್ ಕ್ವಶನ್ ಏನು ಕೇಳ್ತಾರಂದ್ರೆ ವಾಟ್ ಆರ್ ದ ಡೇಟಾ ಟೈಪ್ ಸಪೋರ್ಟ್ಸ್ ಇನ್ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸಿ ಪ್ರೋಗ್ರಾಮ್ದಲ್ಲಿ ಯಾವ ಡಾಟಾ ಟೈಪ್ ಸಪೋರ್ಟ್ ಆಗ್ತವೆ ಅಂತ ಕೇಳ್ತಾರೆ. ಸೊ ಇಲ್ಲಿ ಮೇನ್ 3 ಡಾಟಾ ಟೈಪ್ ಸಪೋರ್ಟ್ ಆಗ್ತವೆ. ಸೊ ಪ್ರಿಮಿಟಿವ್ ಡೇಟಾ ಟೈಪ್, derived data type, user defined data type. Data types are classified into 3 categorized: primitive data type, derived data type, user defined data type. ಮತ್ತೆ ಇವು ಮತ್ತೆ ಕೆಟಗರೈಸ್ ಆಗ್ತಾ ಹೋಗ್ತವೆ ಅಂದ್ರೆ ಮತ್ತೆ ಡಿವೈಡ್ ಆಗ್ತಾ ಹೋಗ್ತವೆ. ಸೊ ಇಲ್ಲಿ ಒಂದು ಸ್ಟ್ರಕ್ಚರ್ ಇದೆ, ಅದನ್ನ ನೋಡಿ. ಡೇಟಾ ಟೈಪ್ಸ್ 3 ಕೆಟಗರೈಸ್ ಆಗಿವೆ. ಫಸ್ಟ್ ಒನ್ ಪ್ರಿಮಿಟಿವ್ ಡೇಟಾ ಟೈಪ್, ಸೆಕೆಂಡ್ ಒನ್ derived ಡೇಟಾ ಟೈಪ್ ಅಂಡ್ ಥರ್ಡ್ ಒನ್ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್. ಮತ್ತೆ ಇವು ಕೆಟಗರೈಸ್ ಆಗಿವೆ. ಪ್ರಿಮಿಟಿವ್ ಡೇಟಾ ಟೈಪ್ಸ್ ದಲ್ಲಿ ಕ್ಯಾರೆಕ್ಟರ್, ಇಂಟ್, ಫ್ಲೋಟ್, ವೈಡ್ ಇವು 4 ಪ್ರಿಮಿಟಿವ್ ಟೈಪ್ಸ್ ನಲ್ಲಿ ಬರ್ತವೆ. ಸೊ ಡಿರೈವ್ಡ್ ಡೇಟಾದಲ್ಲಿ ಮತ್ತೆ ಕ್ಯಾಟಗರೈಸ್ ಆಗಿವೆ 3 ಟೈಪ್ಸ್: ಸೈನ್, ಅನ್ಸೈನ್, ಲಾಂಗ್, ಡಬಲ್ ಅಂತ. ಸೊ ಸೈನ್ ದಲ್ಲಿ ಸೈನ್ ಕ್ಯಾರ್, ಸೈನ್ ಶಾರ್ಟ್, ಸೈನ್ ಇಂಟ್, ಸೈನ್ ಲಾಂಗ್ ಇವು 4 ಎಲ್ಲ ಸೈನ್ ದಾಗ ಬರ್ತವೆ. ಸೊ ಸೇಮ್ ಅನ್ಸೈನ್ ದಲ್ಲಿ ಅನ್ಸೈನ್ ಕ್ಯಾರ್, ಅನ್ಸೈನ್ ಶಾರ್ಟ್, ಅನ್ಸೈಡ್ ಇಂಟ್, ಅನ್ಸೈಡ್ ಲಾಂಗ್ ಇವೆಲ್ಲ ಅನ್ಸೈಡ್ ದಲ್ಲಿ ಬರ್ತವೆ. ಸೊ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ ಇನ್ನೊಂದು ಸಬ್ ಡಿವೈಡೆಡ್ ಆಗಿದೆ ಅರೇ ಅಂತ. ಅರೇದಲ್ಲಿ ಸ್ಟ್ರಕ್ಚರ್, ಯೂನಿಯನ್, ಯೂನಮ್ ಇವು 3 ಅರೇದಲ್ಲಿ ಬರ್ತವೆ. ಸೊ ಇಷ್ಟು ಹೇಳಿದ್ರೆ ಸಾಕು, ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ ಅವರು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಯು ಮೀನ್ ಬೈ ಡೈನಲಿಂಗ್ ಪಾಯಿಂಟರ್ ವೇರಿಯಬಲ್ ಇನ್ ಸಿ ಪ್ರೋಗ್ರಾಮಿಂಗ್. ಸೊ ಡೈನಲಿಂಗ್ ಪಾಯಿಂಟರ್ ಅಂದ್ರೆ ಏನು ಸಿ ಪ್ರೋಗ್ರಾಮ್ದಲ್ಲಿ ಅಂತ ಆನ್ಸರ್ಸ್ ಇವೆ ಕೇಳೋದು. ಸೊ ಅದಕ್ಕೆ ನೀವು ಆನ್ಸರ್ ಏನಂತ ಬರಿಬೇಕಂದ್ರೆ, ಅ ಪಾಯಿಂಟರ್ ಇನ್ ಅ ಸಿ ಪ್ರೋಗ್ರಾಮಿಂಗ್ ಈಸ್ ಯೂಸ್ ಟು ಪಾಯಿಂಟ್ ದ ಮೆಮೊರಿ ಲೊಕೇಶನ್ ಆಫ್ ಅ ಎಕ್ಸಿಸ್ಟಿಂಗ್ ವೇರಿಯಬಲ್ in case if that the particular variable is deleted and the pointer is still pointing to the same memory location, then that particular pointer variable is called a dynalink pointer variable. ಇಷ್ಟು ಹೇಳಿದ್ರೆ ಸಾಕು. ಸೊ ಥರ್ಡ್ ಒನ್ ನೋಡೋಣ. what do you mean by the scope of the variable? then what is the scope of the variable in C? ಸೊ ಇದು ಕೂಡ ತುಂಬಾನೇ ಕೇಳುವಂತ ಚಾನ್ಸಸ್ ಇದೆ. ಸ್ಕೋಪ್ ವೇರಿಯಬಲ್ ಅಂದ್ರೆ ಏನು ಅಂತ ಕೇಳ್ತಾರೆ. ಸೊ ಸ್ಕೋಪ್ ವೇರಿಯಬಲ್ ಅಂತ ಅಂದ್ರೆ ಸ್ಕೋಪ್ ಆಫ್ ದ ವೇರಿಯಬಲ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಪಾರ್ಟ್ ಆಫ್ ದ ಕೋಡ್ ಏರಿಯಾ ವೇರ್ ದ ವೇರಿಯಬಲ್ಸ್ ಡಿಕ್ಲೇರ್ಡ್ ಇನ್ ದ ಪ್ರೋಗ್ರಾಮ್ ಕ್ಯಾನ್ ಬಿ ಆಕ್ಸೆಸ್ ಡೈರೆಕ್ಟ್ಲಿ ಆರ್ ಲೆಕ್ಸಿಕಲಿ ಸ್ಕೋಪ್ಡ್ ಅಂತ ಹೇಳಿದ್ರೆ ಸಾಕು. ಸೊ ನೆಕ್ಸ್ಟ್ ಮೂವ್ ಆನ್ ಟು ದ ಫೋರ್ತ್ ಕ್ವಶನ್. ವಾಟ್ ಆರ್ ದ ಸ್ಟ್ಯಾಟಿಕ್ಸ್ ವೇರಿಯಬಲ್ ಅಂಡ್ ಫಂಕ್ಷನ್. ಸೊ ಫೋರ್ತ್ ಕ್ವಶನ್ ಏನ್ ಕೇಳ್ಬೋದು ಅಂದ್ರೆ ಸ್ಟ್ಯಾಟಿಕ್ ವೇರಿಯಬಲ್ಸ್ ಅಂದ್ರೆ ಏನು, ಫಂಕ್ಷನ್ಸ್ ಅಂದ್ರೆ ಏನು ಕೇಳ್ಬೋದು. ಇದು ಕಾಮನ್ ಆಗಿ ಕೇಳ್ತಾರೆ. ಸೊ ದ ವೇರಿಯಬಲ್ಸ್ ಅಂಡ್ ಫಂಕ್ಷನ್ ದಟ್ ಆರ್ ಡಿಕ್ಲೇರ್ಡ್ ಯೂಸಿಂಗ್ ದ ಕೀವರ್ಡ್ ಸ್ಟ್ಯಾಟಿಕ್ ಆರ್ ಕನ್ಸಿಡರ್ ಆಸ್ ಅ ಸ್ಟ್ಯಾಟಿಕ್ ವೇರಿಯಬಲ್ ಅಂಡ್ ಸ್ಟ್ಯಾಟಿಕ್ ಫಂಕ್ಷನ್. The variables declared using the static keyword will have their scope restricted of the function in which they are declared. ಸೊ ಸ್ಟ್ಯಾಟಿಕ್ ವೇರಿಯಬಲ್ ಅಂದ್ರೆ ಸ್ಟ್ಯಾಟಿಕ್ ಕೀವರ್ಡ್ ಅನ್ನ ಯೂಸ್ ಮಾಡ್ತೀವಿ ಸ್ಟ್ಯಾಟಿಕ್ ವೇರಿಯಬಲ್ ದಲ್ಲಿ, ಇದು ನೆನ್ಪಿಟ್ಕೊಳ್ಳಿ. ಸೊ ಫಿಫ್ತ್ ಒನ್ ನೋಡಿ, ಡಿಫ್ರೆನ್ಸ್ ಬಿಟ್ವೀನ್ ಕೆಲಾಕ್ ಅಂಡ್ ಮೆಲಾಕ್ ಫಂಕ್ಷನ್. ಸೊ ಇದನ್ನು ತುಂಬಾನೇ ಕೇಳುವಂತ ಚಾನ್ಸಸ್ ಇದೆ ಇಂಟರ್ವ್ಯೂದಲ್ಲಿ. ನೀವು ಕ್ಯಾನ್ ಯು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಕೆಲಾಕ್ ಅಂಡ್ ಮೆಲಾಕ್ ಫಂಕ್ಷನ್ ಅಂತ ಕೇಳಿದ್ರೆ ನೀವು ಇದನ್ನ ಹೇಳಿ, ಕೆಲಾಕ್ ಅಂಡ್ ಮೆಲಾಕ್ ಆರ್ ದ ಮೆಮೊರಿ ಡೈನಾಮಿಕ್ ಮೆಮೊರಿ ಅಲೋಕೇಟಿಂಗ್ ದ ಫಂಕ್ಷನ್. ದ ಓನ್ಲಿ ಡಿಫರೆನ್ಸ್ ಬಿಟ್ವೀನ್ ದಮ್ ಇಸ್ ದಟ್ Calong will load all the assigned memory location with the value 0, but malloc will not. Its difference ಹೇಳಿದ್ರೆ ಸಾಕು. So next move on to the sixth question. So sixth question ನೋಡಿ, what are the valid place where the programmer can apply the break control statement? ಪ್ರೋಗ್ರಾಮರು ಎಲ್ಲಿ ಬ್ರೇಕ್ ಕಂಟ್ರೋಲ್ ಸ್ಟೇಟ್ಮೆಂಟ್ ಅನ್ನ ಅಪ್ಲೈ ಮಾಡ್ತಾರೆ ಅಂದ್ರೆ ಇನ್ಸೈಡ್ ದ ಲೂಪ್ ಅಪ್ಲೈ ಮಾಡ್ತಾರೋ ಅಥವಾ ಔಟ್ಸೈಡ್ ದ ಲೂಪ್ ಅಪ್ಲೈ ಮಾಡ್ತಾರೋ ಅನ್ನೋದನ್ನ ಇಲ್ಲಿ ಕೇಳ್ತಾರೆ. ಸೊ ಇದಕ್ಕೆ ಆನ್ಸರ್ ನೋಡಿ, ಬ್ರೇಕ್ ಕಂಟ್ರೋಲ್ ಸ್ಟೇಟ್ಮೆಂಟ್ ಈಸ್ ವ್ಯಾಲಿಡ್ ಟು ಬಿ ಯೂಸ್ಡ್ ಇನ್ಸೈಡ್ ಅ ಲೂಪ್ ಅಂಡ್ ಸ್ವಿಚ್ ಕಂಟ್ರೋಲ್ ಸ್ಟೇಟ್ಮೆಂಟ್. ಇಲ್ಲಿ ನಾವು ಇನ್ಸೈಡ್ ದ ಲೂಪ್ ದಲ್ಲಿ ಬ್ರೇಕ್ ಕಂಟ್ರೋಲ್ ಸ್ಟೇಟ್ಮೆಂಟ್ ಅನ್ನ ಪ್ರೋಗ್ರಾಮರ್ ಯೂಸ್ ಮಾಡ್ತಾರೆ. ಇಷ್ಟು ಹೇಳಿದ್ರೆ ಆಯ್ತು. ಸೊ ನೆಕ್ಸ್ಟ್ ಒನ್, ಸೊ ಹೌ ವಿ ಕ್ಯಾನ್ ಸ್ಟೋರ್ ನೆಗೆಟಿವ್ ಇಂಟಿಜರ್ ಅಂತ ಕೇಳಿದ್ರೆ ನೀವು ಕ್ಯಾಲ್ಕುಲೇಟಿಂಗ್ ದ ಟೂಸ್ ಕಾಂಪ್ಲಿಮೆಂಟ್ ಆಫ್ ದ ಸೇಮ್ ಪಾಸಿಟಿವ್ ಇಂಟಿಜರ್ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಲಿ ಅಂತ ಒಂದು ಎಕ್ಸಾಂಪಲ್ ಹೇಳ್ತಿದ್ದೀನಿ. 1011 ಅಂದ್ರೆ -5. ಸೊ ಇದರಲ್ಲಿ ಸ್ಟೆಪ್ 1 ಏನಂದ್ರೆ ನಾವು ಫಸ್ಟ್ ಒನ್ಸ್ ಕಾಂಪ್ಲಿಮೆಂಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. 5 ಒನ್ಸ್ ಕಾಂಪ್ಲಿಮೆಂಟ್ ಅಂದ್ರೆ ಬೈನರಿದಲ್ಲಿ 1010 ಆಗುತ್ತೆ. ಸೊ ಸೆಕೆಂಡ್ ಸ್ಟೆಪ್, ಆಡ್ 1 ಟು ಅಬೋವ್ ಗಿವಿಂಗ್ ದ 1011. 1 ಅನ್ನ ನಾವು 5 ಗೆ ಆಡ್ ಮಾಡಬೇಕು, ವಿಚ್ ಈಸ್ -5 ಗೆ ಆಡ್ ಮಾಡಬೇಕು. ಬಂದಂತದ್ದೇ ನೆಗೆಟಿವ್ ಇಂಟಿಜರ್ ಸ್ಟೋರ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಆಕ್ಚುಯಲ್ ಪ್ಯಾರಾಮೀಟರ್ಸ್ ಅಂಡ್ ಫಾರ್ಮಲ್ ಪ್ಯಾರಾಮೀಟರ್ಸ್.
ಸೊ ಈ ರೀತಿಯಾಗಿ ಡಿಫ್ರೆನ್ಸ್ ತುಂಬಾನೇ ಕೇಳುವಂತ ಚಾನ್ಸಸ್ ಇದೆ, ಹಾಗಾಗಿ ನೀವೆಲ್ಲ ಡಿಫ್ರೆನ್ಸ್ಗಳನ್ನ ನೋಡ್ಕೊಡಿ. ಸೊ ಇದರಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಆಕ್ಚುಯಲ್ ಪ್ಯಾರಾಮೀಟರ್ಸ್ ಅಂಡ್ ಫಾರ್ಮಲ್ ಪ್ಯಾರಾಮೀಟರ್ಸ್ ಅಂತ ಕೇಳಿದ್ದಾರೆ. ಇದಕ್ಕೆ ದ ಆನ್ಸರ್ ಏನಂದ್ರೆ ದ ಆಕ್ಚುಯಲ್ ಪ್ಯಾರಾಮೀಟರ್ಸ್ ಆರ್ ದ ವ್ಯಾಲ್ಯೂಸ್ that are passed to the function where it is involved. The formal parameters are the variables defined by the function that receive the values when the function is called. The actual parameters are passed by the calling function and the formal parameters are in the called function. ಇಲ್ಲಿ ಆಕ್ಚುಯಲ್ ಪ್ಯಾರಾಮೀಟರ್ಸ್ ನ ಪಾಸ್ ಮಾಡೋದಕ್ಕೆ ಕಾಲಿಂಗ್ ಫಂಕ್ಷನ್ ಆಗುತ್ತೆ, ಆದ್ರೆ ಫಾರ್ಮಲ್ ಪ್ಯಾರಾಮೀಟರ್ಸ್ ಆರ್ ಕಾಲ್ಡ್ ದ ಫಂಕ್ಷನ್, ಅವನ ಫಂಕ್ಷನ್ ನ ಕಾಲ್ ಮಾಡ್ತಾವ ಪ್ಯಾರಾಮೀಟರ್ಸ್. ಸೊ ಇಷ್ಟು ಡಿಫ್ರೆನ್ಸ್ ಹೇಳಿದ್ರೆ ಸಾಕು. So next we move on to 9th question. Can a C program be compiled or execute in the absence of the main? ನಾವು C program ಅನ್ನ ಮೇನ್ ಬರಿಲಾರ್ದೆ ಎಕ್ಸಿಕ್ಯೂಟ್ ಮಾಡಬಹುದಾ ಅಂತ ಕೇಳ್ತಾರೆ. So the program will be compiled but will not be executed. To execute any C program, main is required. ನಾವು ಕಂಪೈಲ್ ಮಾಡಬಹುದು, ಮೇನ್ ಫಂಕ್ಷನ್ ಬರಿಲಾರ್ದೇನೆ ಕಂಪೈಲ್ ಮಾಡಬಹುದು, ಬಟ್ ನಾವು ಪ್ರೋಗ್ರಾಮ್ ಅನ್ನ ಪ್ರೋಗ್ರಾಮ್ ಅನ್ನ ಮೇನ್ ಫಂಕ್ಷನ್ ಬರಿಲೇನೆ ಎಕ್ಸಿಕ್ಯೂಟ್ ಮಾಡಕ್ಕೆ ಆಗಲ್ಲ. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಯು ಮೀನ್ ಬೈ ನೆಸ್ಟೆಡ್ ಸ್ಟ್ರಕ್ಚರ್? ನೆಸ್ಟೆಡ್ ಸ್ಟ್ರಕ್ಚರ್ ಅಂದ್ರೇನು ಅಂತ ಕೇಳ್ತಾರೆ. ಇದನ್ನು ತುಂಬಾ ಕೇಳುವಂತ ಚಾನ್ಸ್ ಇದೆ. ವೆನ್ ದ ಡೇಟಾ ಮೆಂಬರ್ ಆಫ್ ದ ಒನ್ ಸ್ಟ್ರಕ್ಚರ್ ಈಸ್ ರೆಫರ್ಡ್ ಬೈ ದ ಡೇಟಾ ಮೆಂಬರ್ಸ್ ಆಫ್ ದ ಅನದರ್ ಫಂಕ್ಷನ್, ದೆನ್ ದ ಸ್ಟ್ರಕ್ಚರ್ ಈಸ್ ಕಾಲ್ಡ್ ನೆಸ್ಟೆಡ್ ಸ್ಟ್ರಕ್ಚರ್. ಇಷ್ಟು ಹೇಳಿದ್ರೆ ಸಾಕು, ನಮ್ದು 10 ಕ್ವಶನ್ಸ್ ಅಂತೂ ಮುಗೀತು. ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನೀವು ಏನೇನ್ ನೋಡ್ಕೋಬೇಕಂತ ಹೇಳಿದ್ರೆ ಡಿಫ್ರೆನ್ಸಸ್ ಇರ್ತಾವಲ್ಲ ಅವ್ನು ತುಂಬಾ ಚೆನ್ನಾಗಿ ನೋಡ್ಕೋರಿ, ಯಾಕಂದ್ರೆ ಯಾವ ಡಿಫ್ರೆನ್ಸ್ ಸಡನ್ ಆಗಿ ಕೇಳ್ತಾರೆ ಅಂತ ಗೊತ್ತಾಗಲ್ಲ. ಸೊ ಇವಾಗ ಹೇಳ್ತಾ ಇರೋದು 10 ಕ್ವಶನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ನೀವು ಈ ಕ್ವಶನ್ಸ್ ಅನ್ನ ನೋಡ್ಕೊಂತ ಹೋಗಿ, ಅಂದ್ರೆ ನೀವು ಈಸಿಯಾಗಿ ಇಂಟರ್ವ್ಯೂ ಅನ್ನ ಕ್ರ್ಯಾಕ್ ಮಾಡ್ತೀರಿ. So thank you. If you need more information about C language, then subscribe to my BCA Expert channel. Thank you.